ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಯಿತು. ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ಜನಸಂನ ಸ್ಪಂದನ ಕಾರ್ಯಕ್ರಮದಲ್ಲಿ ಒಟ್ಟು 55 ಅರ್ಜಿಗಳು ಬಂದಿದ್ದು, ಕಂದಾಯ ಇಲಾಖೆಯಿಂದ 30, ಪಂಚಾಯತ್ ರಾಜ್ ಇಲಾಖೆಯಿಂದ 10, ನಗರಸಭೆಯಿಂದ 10, ಪೊಲೀಸ್ ಇಲಾಖೆಯಿಂದ 2, ಅಬಕಾರಿ ಇಲಾಖೆಯಿಂದ 1 ಬಂದಿದ್ದು, 15 ದಿನಗಳ ಒಳಗೆ ಎಲ್ಲ ಅರ್ಜಿಗಳಿಗೂ ಪರಿಹಾರ ಕಲ್ಪಿಸುವುದಾಗಿ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರೈತ ರಕ್ಷಣಾ ಸೇನೆಯ ಸಂಸ್ಥಾಪಕರಾದ ಡಿ.ಎನ್. ವೆಂಕಟರೆಡ್ಡಿ ಅವರು ಭಾಗವಹಿಸಿ ಗೌರಿಬಿದನೂರಿಗೆ ಕುಡಿಯುವ ನೀರಿಗಾಗಿ ಮಿನಿ ವಿಧಾನಸೌಧದ ಹಿಂದೆ ಕಿಂಡಿ ಅಣೆಕಟ್ಟಿನ ಬಳಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿ ಗೌರಿಬಿದನೂರಿಗೆ ಕುಡಿಯುವ ನೀರಿನ ತೊಂದರೆಯನ್ನು ನೀಗಿಸಿ, ಶಾಶ್ವತ ಪರಿಹಾರವನ್ನು ಕೊಡಬೇಕಾಗಿ ಮನವಿ ಸಲ್ಲಿಸಿದರು. ಈ ವೇಳೆಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ರಾಜ್ಯ ಕಾನೂನು ಸಲಹೆಗಾರರ ಎಂ.ಆರ್. ಲಕ್ಷ್ಮೀನಾರಾಯಣ್, ನಂದೀಶ್, ಲೋಕೇಶ್ ಗೌಡ ಮತ್ತು ಗೌರಿಬಿದನೂರು ತಾಲೂಕಿನ ತಹಶೀಲ್ದಾರರೂ ಆದ ಮಹೇಶ್ ಪತ್ರಿಯವರು, ನಗರಸಭಾ ಆಯುಕ್ತರಾದ ಗೀತಾರವರು, ಗೌರಿಬಿದನೂರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿ.ಕೆ. ಹೊನ್ನಯ್ಯರವರು ಮತ್ತು ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ, ತಾಲೂಕಿನ ಎಲ್ಲಾ ಅಧಿಕಾರಿಗಳು ಮತ್ತು ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದರಲ್ಲಿ ಭಾಗಿಯಾಗಿ ನಿಮ್ಮ ಸ್ಪಂದನೆಯನ್ನು ನಾವು ಕೂಡ ಮಾಡಿದ್ದೀವಿ. ಇದುವರೆಗೆ ನಮಗೆ ಕಂದಾಯ ಇಲಾಖೆಯಿಂದ 30 ಅರ್ಜಿ, ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಿಂದ 10 ಅರ್ಜಿ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ 2, ನಗರಸಭೆಗೆ ಸಂಬಂಧಪಟ್ಟಂಗೆ 10, ಅಬಕಾರಿ ಇಲಾಖೆಗೆ 1, ಆಹಾರ ಮತ್ತು ನಾಗರಿಕ ಸೌಲಭ್ಯಕ್ಕೆ 1, ರಾಷ್ಟ್ರೀಯ ಹೆದ್ದಾರಿಗೆ 1, ಒಟ್ಟು 55 ಅರ್ಜಿಗಳು ಇದುವರೆಗೂ ಕೂಡ ಸ್ವೀಕೃತ ಆಗಿದೆ. ಈ ಎಲ್ಲ ಅರ್ಜಿಗಳಿಗೆ ಮುಂದಿನ 15 ದಿನಗಳಲ್ಲಿ ಉತ್ತರಗಳನ್ನು ಕೊಡಬೇಕು. ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಈಗ ನಮಗೆ ಜ್ವಲಂತವಾಗಿರ್ತಕ್ಕಂಥದ್ದು ಅಂದರೆ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮನೆ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಏನು ಟ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ನೀರಿರ್ಬೋದು, ಡ್ರಮ್ಮಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ನೀರು, ಓಪನ್ ಇರ್ತಾವಲ್ಲ ಎಳನೀರಿನ ಬುರುಡೆಗಳು, ಆಮೇಲೆ ಪೈಪ್ಗಳು, ಇವೆಲ್ಲದರಲ್ಲಿ ನೀರು ನಿಂತರೆ ಅದರಲ್ಲಿ ಈಡಿಸ್ ಸೊಳ್ಳೆ ಬೆಳವಣಿಗೆ ಆಗುತ್ತೆ, ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಹಾಗಾಗಿ ತೆರೆದಂತಹ ಪಾತ್ರೆಗಳಲ್ಲಿ ಹೊರಭಾಗದಲ್ಲಿ ಇಟ್ಟಂಥ ನೀರಿನಲ್ಲೇ 8 ರಿಂದ 12 ದಿನದಲ್ಲೇ ಸೊಳ್ಳೆಗಳು ಸಂತಾನೋತ್ಪತ್ತಿಯನ್ನು ಮಾಡಿ ಸೊಳ್ಳೆಗಳಾಗಿ ಹೊರಹೊಮ್ಮುತ್ತವೆ. ಹಾಗಾಗಿ ಸೊಳ್ಳೆಗಳನ್ನು ನೀವು ಕಚ್ಚಿಸ್ಕೊಳ್ಬಾರ್ದು, ಎಚ್ಚರಿಕೆಯನ್ನು ತೆಗೆದುಕೊಳ್ಳ್ರಿ. ಹಾಗಾಗಿ ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಇಟ್ಕೊಳ್ಬೇಕು. ಪ್ರತಿ ಶುಕ್ರವಾರ ನಾವು ಈಡಿಸ್ ಸೊಳ್ಳೆಗಳ ಸಂತಾನ ಹರಣ ಮಾಡಲಿಕ್ಕೋಸ್ಕರ ಮೈಕ್ರೋ ಪ್ಲಾನನ್ನು ಮಾಡಿ ಮನೆ ಬಾಗಿಲಿಗೆ ಆರೋಗ್ಯ ಕಾರ್ಯಕರ್ತೆಯರು ಬರ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ಸನ್ನು ಪಡ್ಕೊಳ್ರಿ ಮತ್ತು ಮನೆಯ ಸುತ್ತಲಿನ ವಾತಾವರಣವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನೀವು ಕ್ರಮ ವಹಿಸ್ರಿ. ಹಾಗೆಯೇ ಈ ಸೀಸನ್ನು ಈ ಥರ ಇರೋದ್ರಿಂದ ಈ ಥರ ಕಾಯಿಲೆಗಳು ಬರ್ತಾ ಇರ್ತವೆ. ಕಾಲರಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಇಂಥವೆಲ್ಲವೂ ಕೂಡ ಆರೋಗ್ಯದ ತಿಳುವಳಿಕೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಬಿಸಿ ನೀರನ್ನು ಕಾಯಿಸಿ ಆರಿಸಿ ಕುಡೀರಿ. ಬಿಸಿ ನೀರನ್ನು ಕುಡಿಯೋದ್ರಿಂದ ಎಷ್ಟೋ ರೋಗಗಳನ್ನು, ಈಗ ನೀರಿನಿಂದ ಹಲವಾರು ರೋಗಗಳು ಉಲ್ಬಣಗೊಳ್ತವೆ. ನಮ್ಮ ರೋಗಗಳಿಗೆ ಕಡಿವಾಣ ಹಾಕಬೇಕು ಅಂದರೆ ಕಾಯಿಸಿ ಆರಿಸಿದ ನೀರನ್ನು ಕುಡಿಯೋದ್ರ ಮೂಲಕನೂ ಕೂಡ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು.